ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಒತ್ತಿ. ನಿಮಗೆ ನನ್ನ ಎಲ್ಲ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಯಾವುದೇ ವೀಡಿಯೋಸ್ನ ನಿಮಗೆ ಮಿಸ್ ಆಗದಲ್ಲೇ ಇರೋ ಹಾಗೆ ನೀವು ನನ್ನ ಎಲ್ಲ ವೀಡಿಯೋಸ್ನ ನೀವು ನೋಡಬಹುದು. ಇವತ್ತಿನ ವೀಡಿಯೋದಲ್ಲಿ DIY ಏನು ಅಂತಂದರೆ, ಹೇರ್ ಗ್ರೋತ್ ಆಗೋದಕ್ಕೆ, ಹೇರ್ ತಿಕ್ ಆಗೋದಕ್ಕೆ, ಹೇರ್ ಬ್ಲ್ಯಾಕ್ ಆಗೋದಕ್ಕೆ ಯೂಸ್ ಆಗುವಂಥ ಒಂದು ಹೇರ್ ಪ್ಯಾಕ್ನ ನಾನಿಲ್ಲಿ ತೊಗೊಂಡು ಬಂದಿದ್ದೀನಿ. ಹೇರ್ ಪ್ಯಾಕ್ ಅಥವಾ ಹೇರ್ ಆಯಿಲ್ ಏನಾದರೂ ಅನ್ಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ಒಂದು ಇಲ್ಲಿ ಒಳ್ಳೆ ಸ್ಮೂತ್ ಪೇಸ್ಟ್ನ ನಾವಿಲ್ಲಿ ಮಾಡ್ಕೋಬೇಕು. ಇಲ್ಲಿ ಒಂದು ಪೇಸ್ಟ್ನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ, ನೋಡಬಹುದು. ಹಾಗೆ ನಿಮ್ಮ ಹೇರ್ ಲೆಂತು ತುಂಬ ಉದ್ದ ಇತ್ತು ಅಂತಂದರೆ ನೀವಿಲ್ಲಿ 2 ಈರುಳ್ಳಿನ ಕೂಡ ಯೂಸ್ ಮಾಡ್ಕೋಬಹುದು. ಹಾಗೆ ಈರುಳ್ಳಿಯಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಇರುತ್ತೆ. ಹಾಗೆ ಹೇರು ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಈರುಳ್ಳಿ, ಮತ್ತು ಹೇರು ಲಾಂಗ್ ಆಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ಈ ಮಾಸ್ಕ್ನ ನೀವು ಒಂದು ಸತಿ ಯೂಸ್ ಮಾಡೋದ್ರಿಂದನೇ ನಿಮಗೆ ರಿಸಲ್ಟು ಒಂದು ದಿನದಲ್ಲೇ ನೀವು ನೋಡಬಹುದು. ಹಾಗೆ ನಾನಿಲ್ಲಿ ಪೇಸ್ಟ್ನ ಎಲ್ಲ ತಗೊಂಡು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಇದ್ರದ್ದು ಆನಿಯನ್ದು ಜ್ಯೂಸನ್ನ ನಾನಿಲ್ಲಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಈರುಳ್ಳಿ ಉಳಿದಿರುತ್ತಲ್ಲ ಅದನ್ನು ಎಸೆಯೋದಕ್ಕೆ ಹೋಗಬೇಡಿ, ಅಡುಗೆಯಲ್ಲಿ ಯೂಸ್ ಮಾಡ್ಕೋಬಹುದು. ಇದನ್ನು ಈಗೆಲ್ಲ ಪ್ರೆಸ್ ಮಾಡಿಕೊಂಡು ನಾನು ಚೆನ್ನಾಗಿ ಅದರದ್ದು ರಸನೆಲ್ಲ ತಗೊಂಡಿದ್ದೀನಿ. ನನಗೆ ಇಲ್ಲಿ ಒಂದು 4 ರಿಂದ 5 ಟೀ ಸ್ಪೂನಷ್ಟು ನನಗಿಲ್ಲಿ ಒಂದು ಈರುಳ್ಳಿಯಲ್ಲಿ ರಸ ಸಿಕ್ಕಿದೆ, ನೋಡಬಹುದು. ಹಾಗೆ ಇದಕ್ಕೆ ನಾವು ಏನೇನು ಹಾಕಬೇಕು, ಏನು ಆ್ಯಡ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ಒಂದು 3 ಟೀ ಸ್ಪೂನಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ, ಕೊಕೊನಟ್ ಆಯಿಲ್ನ. ಮತ್ತು ಕ್ಯಾಸ್ಟ್ರಾಲ್ ಆಯಿಲ್, ಔಡಲೆಣ್ಣೆ, ಹರಳೆಣ್ಣೆ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಇಲ್ಲ, ಸೊ ಆ್ಯಡ್ ಮಾಡಿಲ್ಲ ನಾನು. ಹಾಗೆ ಇಲ್ಲಿ ಒಂದು 1/4 ಭಾಗದಷ್ಟು ಲಿಂಬೆಹಣ್ಣು ರಸನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊಕೊನಟ್ ಆಯಿಲಲ್ಲಿ ಎ ಮತ್ತು ಇ ವಿಟಮಿನ್ ಇರುತ್ತೆ. ಹಾಗೆ ಕ್ಯಾಸ್ಟ್ರಾಲ್ ಆಯಿಲಲ್ಲಿ ಹೇರ್ ಗ್ರೋತ್ ಆಗೋದಕ್ಕೆ, ಹೇರ್ ದಪ್ಪ ಆಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಲೆಮನ್ ಜ್ಯೂಸಲ್ಲಿ ನ್ಯಾಚುರಲಾಗಿ ಕಂಡೀಷ್ನಿಂಗ್ ಮಾಡುತ್ತೆ ನಮ್ಮ ಹೇರ್ಸ್ನ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಈಗ ಯಾವ ಥರ ಹೇರ್ಗೆ ಅಪ್ಲೈ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಕಾಟನ್ ಬಾಲ್ನ ತೊಗೊಂಡಿದ್ದೀನಿ. ಕಾಟನ್ ಬಾಲ್ನ ಈ ಜ್ಯೂಸಲ್ಲಿ ಡಿಪ್ ಮಾಡಿಕೊಂಡು ನಮ್ಮದು ಹೇರ್ ರೂಟ್ಸ್ ಇರುತ್ತಲ್ಲ ಅದಕ್ಕೆ ನಾವಿಲ್ಲಿ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ನೋಡಬಹುದು, ನಾನಿಲ್ಲಿ ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಅದೇ ಥರ ಅಪ್ಲೈ ಮಾಡ್ಕೋಬೇಕು. ಅದು ರೂಟ್ಸಿಗೆ ಹೋಗಬೇಕು ಆ ಥರ. ಇದರಿಂದ ಏನಾಗುತ್ತೆ, ಬ್ಲಡ್ ಫ್ಲೋ ಇನ್ಕ್ರೀಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ರೂಟ್ಸು ಸ್ಟ್ರಾಂಗ್ ಆಗಿ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದು 100% ರಿಸಲ್ಟ್ ಸಿಗುತ್ತೆ. ನೀವು ನೋಡಬಹುದು ಆಗಲೇ ಈಗ ಹೇರ್ ಆನಿಯನ್ ಶಾಂಪೂ, ಆನಿಯನ್ ಹೇರ್ ಆಯಿಲ್ ಎಲ್ಲ ಸಿಗುತ್ತೆ. ಸೊ ಎಲ್ಲರಿಗೂ ಅದನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಮನೇಲೇ ಇರುವಂಥ ವಸ್ತುಗಳಿಂದ ಯಾವುದೇ ಕಾಸ್ಟ್ನ ನಾವು ಪೇ ಮಾಡಲಾರ್ದೇ ಈಸಿಯಾಗಿ ನಾವು ನ್ಯಾಚುರಲಾಗಿ ಮನೇಲೇ ಮಾಡ್ಕೋಬಹುದು. ಇದರಿಂದ ಯಾವುದೇ ಕೆಮಿಕಲ್ ಇದೆ ಅನ್ನುವ ಭಯ ಕೂಡ ಇರೋದಿಲ್ಲ ನಮಗೆ. ಹಾಗೆ ಇದನ್ನು ಅಪ್ಲೈ ಮಾಡಿದ ಮೇಲೆ 2 ರಿಂದ 3 hours ಹಾಗೆ ಬಿಡಬೇಕು. ನಂತರ ಮೈಲ್ಡ್ ಶಾಂಪೂಯಿಂದ ಇದನ್ನು ವಾಶ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.